ಕಾಂಗ್ರೆಸ್ ದೇಶದಲ್ಲಿ ನೆಲಕಚ್ಚುತ್ತಿದೆ. ವೋಟ್ ಚೋರಿ ಮಾಡುವ ಬದಲು ಜನಮನ ಗೆದ್ದು ಆಡಳಿತ ನಡೆಸಲಿ, ಇಲ್ಲದಿದ್ದರೆ ಜನರೇ ಶಿಕ್ಷೆ ನೀಡುತ್ತಾರೆ ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ. ಜಿಲ್ಲಾಧ್ಯಕ್ಷ ಸಿದ್ದೇಶ್, ನಾಗೇಂದ್ರ, ರೇಣುಕುಮಾರ್, ನಾರಾಯಣಗೌಡ, ಮೋಹನ್, ಚಂದ್ರು, ಗಿರೀಶ್ ಹಾಜರಿದ್ದರು. ಒಂದು ಕಣ್ಣಿಗೆ ಬೆಣ್ಣೆ ಯಾಕೆ ಅಂದ್ರೆ ಈ ರೀತಿ ಹಲವಾರು ರೀತಿಯಲ್ಲಿ ಇವತ್ತು ಈ ಸರ್ಕಾರ ಸಮಸ್ಯೆಗಳನ್ನ ಉದ್ಭವ ಮಾಡಿ 1000 ದಿನಗಳು ನಮ್ಮದು ಆಗೋಗಿದೆ. ಅದರಿಂದಾಗಿ ಸಂಭ್ರಮಕ್ಕೆ ಕಾರಣವೇ ಇಲ್ಲ. ಕೇವಲ ಅಧಿಕಾರ ನಾನು ಕೊಡೆ, ನಾನು ಬಿಡೆ, ಇದು ಜಂಜಾಟ. ಮಾನ್ಯ ಮುಖ್ಯಮಂತ್ರಿಗಳು ನಾನು ಯಾವುದೇ ಕಾರಣಕ್ಕೆ ಯಾರಿಗೂ ಅಧಿಕಾರ ಬಿಟ್ಟುಕೊಡಲ್ಲ. ಪಾಪ ಡಿ.ಕೆ. ಶಿವಕುಮಾರ್ ನಾನು ಯಾವುದೇ ಕಾರಣಕ್ಕೂ ನಾನು ಮುಖ್ಯಮಂತ್ರಿ ಆಗದೆ ಇರೋದೇ ಇಲ್ಲ, ನಾನು ಕಿತ್ಕೊಡ್ತೇನೆ. ಇದು ಯಾರಿಗೂ ಬೇಕಾಗಿದೆ ಸ್ವಾಮಿ? ಇದು ಜನರಿಗೆ ಬೇಕಾದ್ದು ಇದಲ್ಲ. ಜನರಿಗೆ ಸಮಸ್ಯೆಗಳು ನೂರಾರಿದೆ, ಪರಿಹಾರ ಬೇಕಾಗಿದೆ. ಎಲ್ಲೆಲ್ಲಿ ಶಾಸಕರದು ಇತ್ತೀಚೆಗೆ ಕೇಳಿದ್ರಿ ನೀವು, ಕುಟುಂಬ ಸಮೇತರಾಗಿ ಸುಮಾರು 30 ಶಾಸಕರು ಟೂರ್ ಹೋಗ್ತಾರೆ ಹೊರದೇಶಕ್ಕೆ ಅಂತ. ಮುಖ್ಯಮಂತ್ರಿಗಳು ಹೇಳ್ತಾರೆ ಸರ್ಕಾರದ ಹಣದಲ್ಲಿ ಹೋಗ್ತಾ ಇಲ್ಲ. ಹೋಗುವಂತವ್ರು ಹೇಳ್ತಾರೆ ಸರ್ಕಾರ ನಮ್ಗೆ ಹಣ ಕೊಡ್ತಾ ಇದೆ, ನಾವು ಹೋಗ್ತಾ ಇದ್ದೀರಿ ಅಂತ. ದ್ವಂದ್ವ ಎಲ್ಲಿದೆ ಇಲ್ಲಿ? ಸಂಸಾರ ಸಮೇತರಾಗಿ ಮೋಜು ಮಸ್ತಿಗೆ ಹೋಗೋದಾದ್ರೆ ನೀವು ಯಾವ ಶಾಸಕರು ಬೇಕಾದ್ರೂ ಟೂರ್ ಹೋಗ್ಬೋದು. ನಾವು ಯಾರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಮಾಡುವಂತದ್ದು ನಮಗ್ ಸರಿಯಲ್ಲ. ಆದ್ರೆ ಗುಂಪಾಗಿ ಹೋಗೋದಿದೆಯಲ್ಲ, ಇನ್ ಆರ್ಗನೈಸ್ಡ್ ವೇ, ಯಾರೂ ಕೂಡ ಗುಂಪಾಗಿ ಹೋಗೋದಿಲ್ಲ, ತನ್ನ ಪಾಡಿಗೆ ತಾನು ಹೋಗ್ಬೋದು. ಆದ್ರೂ ಇದು ಸರ್ಕಾರ ಮಾಡ್ತಿರ್ತಕ್ಕ. ನೀವು ಹೊರದೇಶಕ್ಕೆ ಹೋಗಿ ಏನನ್ನ ಕಲ್ತು ಬಂದಿಲ್ಲಿ ಪ್ರಯೋಗ ಮಾಡ್ತೀರಿ? ಜನರಿಗೆ ಹೇಳ್ಬೇಕಲ್ಲ. ಅದೇ ಶಾಲಾ ಮಕ್ಕಳುಗಳನ್ನ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾರೆ. ಯಾವ್ದ್ರಲ್ಲಿ? ಟಿಪ್ಪರ್ಗಳಲ್ಲಿ, ಲಾರಿಗಳಲ್ಲಿ, ಟಿಪ್ಪರ್ಗಳಲ್ಲಿ ಕರ್ಕೊಂಡು ಹೋಗ್ತಿದ್ದೀರಿ. ಮೊನ್ನೆ ಇತ್ತೀಚೆಗೊಂದು ಫೋಟೋ ಬಂದಿತ್ತು, JCBಯಲ್ಲಿ ಹುಡುಗರನ್ನೆಲ್ಲ ಮಕ್ಕಳನ್ನೆಲ್ಲ ಕುಳಿಸ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ಇದು ಸರ್ಕಾರದ ನೀತಿಯ? ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕಲ್ವಾ? ಮಕ್ಕಳ ಪರಿಸ್ಥಿತಿ ಇದೆ, ಈ ರೀತಿ ಇದೆ. ಪ್ರತಿದಿನ ನೋಡಿ, ಹೆಣ್ಣು ಮಕ್ಕಳಿಗೆ ಬಸ್ನಲ್ಲಿ ಫ್ರೀ ಹೋಗೋದು ಅಂತ ಮಾಡಿದ್ರು. ಫ್ರೀ ಹೋಗುವಂತದ್ದು ಶುರು ಮಾಡಿದ್ದ ದಿವಸವೇ ಸಾರಿಗೆ ಸಂಸ್ಥೆಗೆ ಆಪತ್ತು ಬಂತು. ಇವತ್ತಿಗೂ ಅವರು ಒಳ್ಳೆ ಪ್ರಯಾಣ ಮಾಡಿದ್ದೇ ನಿದರ್ಶನ ಇಲ್ಲ. ಎಲ್ಲ ಹಳೆಯ ಬಸ್ಗಳನ್ನ ಬೆಂಗಳೂರಲ್ಲಿ ಸೌದು ಹೋದ ಬಸ್ಗಳನ್ನೆಲ್ಲ ಈಗ ಹೊರಗಡೆಗೆ ಹಾಕ್ಬಿಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಬಸ್ಗಳು ನಿಂತೋಗ್ತವೆ, ತಳ್ಳಬೇಕು. ಅದಕ್ಕೆ ಟಿಪ್ಪರ್ಗಳಲ್ಲಿ ಹೋಗೋ ಪರಿಸ್ಥಿತಿ ಬಂದಿದೆ ಅವರಿಗೆ. ತಳ್ಳೋ ಮಾಡಲ್ ಬಸ್ಗಳೆಲ್ಲ, ಹೊಸ ಬಸ್ಗಳು ಬಂದಿಲ್ಲ. ಇವತ್ತು ಸಾರಿಗೆ ಸಂಸ್ಥೆ ಸಂಪೂರ್ಣವಾಗಿ ಹಣ ಇಲ್ಲದೆ ಸೊರಗುತ್ತಾ ಇದೆ. ಟೂರ್ ವಿಷಯಕ್ಕೂ ಕೂಡ ನಮ್ಮ ಖಜಾನೆಯಲ್ಲಿ ಬೇಕಾದಷ್ಟು ಹಣ ಆದ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಪಶುಸಂಗೋಪನಾ ಸಚಿವರು ನಿನ್ನೆ ಹೇಳಿದ್ದಾರೆ, ನಾನು ಟೂರ್ಗೆ ಕಳಿಸ್ಲಿಕ್ಕೆ ನನ್ನ ಹತ್ರ ದುಡ್ಡೆಲ್ರಿ ಇದೆ, 3 ಕಾಸಿಲ್ಲ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ. ಅಂದ್ರೆ ಈ ಸರ್ಕಾರದ ನ್ಯೂನ್ಯತೆಯನ್ನ ಅವರ ಸಚಿವರೇ ಹೊರಗೆ ಹಾಕಿದ್ದಾರೆ. 5 kg ಅಕ್ಕಿ ಮೋದಿಜಿ ಅವರು ಜನರಿಗೆ ಕೊಡೋದು ಬಿಟ್ರೆ ಇವ್ರ ಕೈಲಿ ಇನ್ನೂ ಕೂಡ ಸರಿಯಾಗಿ ಅದನ್ನ ತಲುಪಿಸಲಿಕ್ಕೆ ಆಗ್ತಿಲ್ಲ. ಇಂದಿರಾ ಕಿಟ್ ಕೊಡ್ತೇವೆ ಅಂತಂದ್ರು, ಇದುವರೆಗೆ ಕೊಡ್ಲಿಕ್ಕೆ ಆಗ್ಲೇ ಇಲ್ಲ. ಅಂದ್ರೆ 100 ದಿನದ ಯಾವ ಸಂಭ್ರಮವನ್ನ ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಿ ಅನ್ನೋದು ನನ್ನ ಪ್ರಶ್ನೆ. ರೈತರ ಪಾಡು ಏನಾಗಿದೆ ಇವತ್ತು? ಜಾಹೀರಾತುಗಳು ನೀವು ನೋಡಿ, ಬೇಕಾದಷ್ಟು ಜಾಹೀರಾತುಗಳಲ್ಲೇ ಕಾಲ ಕಳೀತಾರೆ. ಈ ಸರ್ಕಾರ ಕೆಲಸವೇ ಮಾಡದೆ ಜಾಹೀರಾತುಗಳಲ್ಲಿ ಒಳ್ಳೆಯ ಹೆಸರು ತೆಗೆದುಕೊಳ್ಳಕ್ ಸಾಧ್ಯ ಇದೆಯಾ?
ಜಾಹೀರಾತುಗಳಿಗೆ ನೀವು ಕೊಡ್ತಕ್ಕಂತ ಹಣ ಅದು ಜನರ ಹಣ. ಅದು ಈ ರೀತಿ ದುಂದು ವೆಚ್ಚ ಮಾಡ್ಲಿಕ್ಕಾಗಲ್ಲ. ಇವತ್ತು ನೋಡಿ, ಟ್ರಸ್ಟ್ ಗೇಟ್ಗಳಲ್ಲಿ ನೀರು ಹರಿದು ಹೋಗ್ಬಿಟ್ಟಿದೆ. ಟ್ರಸ್ಟ್ ಗೇಟ್ಗಳು ಇಡಬೇಕಾಗಿತ್ತು. ಆಂಧ್ರ ಪ್ರದೇಶದ ಒಬ್ಬರು ನುರಿತ ವ್ಯಕ್ತಿ ಅವರನ್ನ ಕರ್ಕೊಂಡು ಬಂದು ಕೆಲಸ ಮಾಡಿಸ್ತಾರೆ. ಅವ್ರಿಗೆ 12 ಕೋಟಿ ರೂಪಾಯಿ ದುಡ್ಡು ಕೊಡ್ಬೇಕಾಗುತ್ತೆ. ಆ ದುಡ್ಡು ಕೊಡ್ಲಿಕ್ಕೆ ಆಗದಿದ್ದಕ್ಕೆ ಆ ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ ಅವರು. ಇವ್ರು ಏನು ಇಲ್ಲಿ ಜಾಹೀರಾತು ಕೊಡ್ತಾರೋ ಆ ಹಣ ಕೊಟ್ಟಿದ್ದಿದ್ರೆ ಸಾಕಾಗಿತ್ತು, ಅವ್ರ ಕೆಲಸ ನಡೀತಿತ್ತು. ರೈತರ ಸಮಸ್ಯೆ ಇವರಿಗೆ ದೊಡ್ಡ ಸಮಸ್ಯೆ ಆಗೇ ಉಳಿದಿಲ್ಲ. ಈ ರೀತಿ ಕೆಲಸ ಮಾಡೋಂಥದ್ದು ಯಾವ್ದಿತ್ತು ಅದನ್ನು ಮಾಡಲಾರ್ದೆ ಇವತ್ತು ರಾಜ್ಯದ ಜನರಿಗೆ ಈ ಸರ್ಕಾರ ಹೊರೆಯಾಗಿದೆ.